ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ವಿರುದ್ಧ ಅನುದಾನ ಸಮರ ಜೋರಾಗಿಯೇ ನಡೀತಾ ಇದೆ. ಬಿಜೆಪಿಯ ಅಕ್ಷಯ ಪಾತ್ರೆ ಅಸ್ತ್ರಕ್ಕೆ ಕಾಂಗ್ರೆಸ್ ಶಕ್ತಿಮಾಲೆಯ ಪ್ರತ್ಯಾಸ್ತ್ರವನ್ನ ಬಿಟ್ಟಿದೆ. ಇನ್ನು ಸಚಿವ ಪ್ರಿಯಾಂಕ್ ಖರ್ಗೆ ಇವತ್ತೂ ಸಹ ಚೊಂಬು ತೋರಿಸಿ ವ್ಯಂಗ್ಯವಾಡಿದ್ದಾರೆ. ಅತ್ತ ಸಿಎಂ ಕೇಂದ್ರದ ವಿರುದ್ಧ ಗುಡುಗಿದ್ದಾರೆ. ಏನಿದು ಅನುದಾನ ಸಮರ? ಇಲ್ಲಿದೆ ನೋಡಿ ರಿಪೋರ್ಟ್. ಕರ್ನಾಟಕಕ್ಕೆ ಕೊಟ್ಟಿದ್ದಕ್ಕಂಥದ್ದು ಖಾಲಿ ಚೊಂಬು. ಕಾಂಗ್ರೆಸ್ ಬಿಜೆಪಿ ಮಧ್ಯೆ ತಾರಕಕ್ಕೇರಿದ ಜಾಹೀರಾತು ಸಮರ. ಇನ್ನೇನು ಈ ಖಾಲಿನೇ ಇದೆ ನೋಡ್ರಿ. ಬಿಜೆಪಿ ಅಕ್ಷಯ ಪಾತ್ರೆ ಅಸ್ತ್ರಕ್ಕೆ ಕಾಂಗ್ರೆಸ್ ಶಕ್ತಿಮಾಲೆಯ ಪ್ರತ್ಯಸ್ತ್ರ. ಚೊಂಬೋ ಚಂಬು ಚೊಂಬೋ ಚಂಬು. ಕಾಂಗ್ರೆಸ್ ಮತ್ತು ಬಿಜೆಪಿ ನಡುವೆ ಜಾಹೀರಾತು ಸಮರ ತಾರಕಕ್ಕೇರಿದೆ. ಸಿಎಂಗೆ ಮಹಿಳೆಯರು ಹಾಕಿದ್ದ ಟಿಕೆಟ್ ಹಾರವನ್ನೇ ಕಾಂಗ್ರೆಸ್ ಅಸ್ತ್ರವಾಗಿ ಬಳಸಿಕೊಂಡಿದೆ. ಚೊಂಬು ಕೊಟ್ಟ ಬಿಜೆಪಿಗೆ ಚೊಂಬೆ ಉಡುಗೊರೆ ಎಂದು ಜಾಹೀರಾತು ಹೊರಡಿಸಿದೆ. ಕಾಂಗ್ರೆಸ್ ಜಾಹೀರಾತಿಗೆ ಕೌಂಟರ್ ಆಗಿ ಬಿಜೆಪಿ ಸಹ ಪ್ರತಿ ಜಾಹೀರಾತು ಹೊರಡಿಸಿ ಕೈಪಡೆಯನ್ನ ಕುಟುಕಿದೆ. ರಾಜ್ಯಕ್ಕೆ ತೆರಿಗೆ ಹಂಚಿಕೆಯಲ್ಲಿ 4 ಪಟ್ಟು ಹೆಚ್ಚಳವಾಗಿದೆ ಅಂತ ಅಂಕಿಅಂಶ ಉಲ್ಲೇಖಿಸಿದೆ. ಕರ್ನಾಟಕಕ್ಕೆ ಅನ್ಯಾಯ ಆಗಿದೆ ಅಂತ ಸಿಎಂ ಸಿದ್ದರಾಮಯ್ಯ ಕಿಡಿಕಾರಿದ್ದಾರೆ. ಟಿವಿ9 ಎಕ್ಸ್ಕ್ಲೂಸಿವ್ ಸಂದರ್ಶನದಲ್ಲಿ ಮಾತನಾಡಿದ ಸಿದ್ದರಾಮಯ್ಯ, ಕರ್ನಾಟಕಕ್ಕೆ ಕೇಂದ್ರ ಕೊಟ್ಟಿರೋದು ಖಾಲಿ ಚೊಂಬು ಅಂತ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಕರ್ನಾಟಕಕ್ಕೆ ದೊಡ್ಡ ಅನ್ಯಾಯ ಮಾಡಿದ್ದಾರೆ. ಕರ್ನಾಟಕಕ್ಕೆ ಕೊಟ್ಟಿರ್ತಕ್ಕಂಥದ್ದು ಖಾಲಿ ಚೊಂಬು ಅಂತೇಳಿ ಚೊಂಬನ್ನ ಪ್ರದರ್ಶನ ಮಾಡಿ ಸುದ್ದಿಗೋಷ್ಠಿ ವೇಳೆ ಚೊಂಬು ಪ್ರದರ್ಶಿಸಿದ ಪ್ರಿಯಾಂಕ್ ಖರ್ಗೆ. ಸುದ್ದಿಗೋಷ್ಠಿ ವೇಳೆ ಸಚಿವ ಪ್ರಿಯಾಂಕ್ ಖರ್ಗೆ 2 ಚೊಂಬು ಹಿಡಿದುಕೊಂಡು ಬಂದಿದ್ರು. ಕರ್ನಾಟಕಕ್ಕೆ ಮೋದಿ ಕೊಟ್ಟಿದ್ದು ಚೊಂಬು ಅಂತ ಚೊಂಬು ಪ್ರದರ್ಶಿಸಿದ್ರು. ಏನಿಲ್ಲ, ಇದು ಬಿಜೆಪಿಯವರ ಉಮೇಶ್ ಜಾಧವ್ ಅವರ ಅದ್ಭುತವಾದಂಥ ಕೊಡುಗೆ. ಕಳೆದ 10 ವರ್ಷ ಕೇಂದ್ರ ಸರ್ಕಾರ ಕರ್ನಾಟಕಕ್ಕೆ ಕೊಟ್ಟಿದ್ದು, ಉಮೇಶ್ ಜಾಧವ್ ಅವರು 5 ವರ್ಷದಲ್ಲಿ ಕೊಟ್ಟಿದ್ದು. ಕಾಂಗ್ರೆಸ್ಸಿಗರು ತಾಳ್ಮೆಯಿಂದ ಇದ್ರೆ ಹಣ ಬಿಡುಗಡೆ ಆಗುತ್ತೆ ಅಂತ ಮಾಜಿ ಸಿಎಂ ಯಡಿಯೂರಪ್ಪ ಹೇಳಿದ್ದಾರೆ. ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಮಾತನಾಡಿ, ಸರ್ಕಾರ ಖಜಾನೆ ಖಾಲಿಯಾಗಿದೆ ಅಂದ್ರು. ಇವರು ಸ್ವಲ್ಪ ತಾಳ್ಮೆಯಿಂದ ಇದ್ದರೆ ಹಣವೂ ಬಿಡುಗಡೆ ಆಗುತ್ತೆ, ಕೆಲಸನೂ ಮಾಡ್ಬೋದು. ಬರಗಾಲ ಇರೋದು ನಿಶ್ಚಿತ ನಮ್ಮ ರಾಜ್ಯದಲ್ಲಿ. ಇಂಥ ಭೀಕರ ಬರಗಾಲ ಇದ್ದಾಗ ಸಹಜವಾಗಿ ಪರಿಹಾರ ಕೊಡ್ತಾರೆ. 1-2 ದಿನ ಲೇಟ್ ಆಗ್ಬೋದು ಅಷ್ಟೇ. ಆದರೆ ಇಂದಿನ ಸರ್ಕಾರದ ಸಮಸ್ಯೆ ಏನು ಅಂತ ಹೇಳಿದ್ರೆ, ಅವರ ನೋಡಿ SCPTSP ಹಣವನ್ನು ಕೂಡ ಬೇರೆ ಕಡೆ ವರ್ಗಾವಣೆ ಮಾಡಿಕೊಂಡಿದ್ದಾರೆ. ಸತ್ಯ ಏನು ಅಂತ ಹೇಳಿದ್ರೆ, ರಾಜ್ಯ ಸರ್ಕಾರದ ಖಜಾನೆಯಲ್ಲಿ ಹಣ ಇಲ್ಲ. ಬರ ಪರಿಹಾರ ನೀಡದ ಕೇಂದ್ರದ ವಿರುದ್ಧ ಕಾಂಗ್ರೆಸ್ ಪ್ರೊಟೆಸ್ಟ್. ಬರ ಪರಿಹಾರ ನೀಡದ ಕೇಂದ್ರದ ವಿರುದ್ಧ ಕಾಂಗ್ರೆಸ್ ಮತ್ತೆ ಪ್ರತಿಭಟನೆ ನಡೆಸಿತು. ಬೆಂಗಳೂರಿನ ಬಿಬಿಎಂಪಿ ಕೇಂದ್ರ ಕಚೇರಿಯ ಕೆಂಪೇಗೌಡ ಪ್ರತಿಮೆ ಬಳಿ ಧರಣಿ ನಡೆಸಲಾಯಿತು. ಒಟ್ಟಿನಲ್ಲಿ ಬಹಿರಂಗ ಪ್ರಚಾರದ ಕೊನೆ ದಿನವೂ ಚೊಂಬು ಅಕ್ಷಯ ಪಾತ್ರೆಯ ಕದನ ಜೋರಾಗಿಯೇ ನಡೆಯಿತು. ಬ್ಯೂರೋ ರಿಪೋರ್ಟ್, ಟಿವಿ9.